ಬ್ರಹ್ಮಾಂಡ ತಂಡ ಉಪತಂಡಗಳೇ ಚಂಡಾಡಲು ಬಂದ ಗಂಡು ದಾಳಿಗಳ ಮಂಡಳ ನಾಯಕನಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನೆಮ್ಮದಿಯಿಂದ ಇರಬೇಕಾದ್ರೆ ನಿಯತ್ತು ತುಂಬಾನೇ ಇಂಪಾರ್ಟೆಂಟ್. ಆ ನಿಯತ್ತು ನನ್ನ ಹತ್ರ ಇದೆ ಅಂತಾರೆ ಈ ಸರ್ವಾಸ್ತಿಗೆ ನಾನೇ ಒಡೆಯನಾಗಿರೋದು. ಊರಲ್ಲೆಲ್ಲರೂ ನನ್ನ ಮಾತುಗಳು ಕೇಳ್ತಾರೆ, ನನ್ನ ಮಗನೂ ಕೇಳ್ತಾನೆ, ಆದ್ರೆ ಒಂದು ಮಾತು ಮಾತ್ರ ಕೇಳಲ್ಲ ಅಂತಾನೆ. ಇವತ್ತು ಎಷ್ಟೇ ಕಷ್ಟ ಆದ್ರೂ ಚಿಂತಿಲ್ಲ, ಇವತ್ತು ಅವ್ರ ಕಡೆ ಆ ಮಾತು ಹೂ ಅನಿಸ್ಲೇಬೇಕು. ಅಜಯ್ ಮಗ ಏನು ಇದು ಮನೆ ತರ ಕಾಣ್ತಾ ಇದ್ದಾರೆ ಇಲ್ಲಿಗೆ? ಅಲ್ಲೂ ಅಡಿಗೆ ನಾವು ಮಾಡಬೇಕು, ನಾಷ್ಟನ್ನು ನಾವೇ ರೆಡಿ ಮಾಡಬೇಕು, ರಂಗೋಲಿ ಸಮೇತ ನಾವೇ ಹಾಕ್ಬೇಕಂದ್ರೆ ಇವೆಲ್ಲ ಗಂಡಸರು ಮಾಡೋ ಕೆಲಸಗಳು ನೀವೆಲ್ಲ. ಅಲ್ಲಪ್ಪ, ಈ ಅಡಿಗೆ ಕೆಲಸನೆಲ್ಲ ನೀವ್ಯಾಕೆ ಮಾಡ್ಬೇಕು? ಮತ್ತೆ ಯಾರಿದ್ದಾರೆ? ಮನೆ ಕೆಲಸದ ಆಳು ಕುಮಾರಿ ಇದ್ದಾಳಲ್ಲ, ಅವಳೇ ಡೈಲಿ ಬಂದು ಮಾಡಿ ಹೋಗೋದಲ್ವ? ಅವಳು ಮಾಡಿದ್ರೆ ನಾವು ತಿಂದಂಗೆ 3 ಹಾದಿ ಮಣ್ಣು. ಅವಳ ಮುಖ ನೋಡಿದ್ದೆ ನೀನು? ಹುಚ್ಚ, ಅವಳ ಮುಖಕ್ಕಷ್ಟು ಬೆಂಕಿ ಹಚ್ಚಿರಿ, ಬಾಯಿನ ಹಲ್ಲೆಲ್ಲ ಹೋದ್ರು ಕೂಡ ನಾ ಇನ್ನೂ ಕುಮಾರಿ ಕುಮಾರಿ ಅಂತ ಹೇಳ್ತಾ ತಿರ್ತಾ ಬಿದ್ದಾಳೆ ಅವೇಕಿ. ಅಲ್ಲಪ್ಪ, ಅವಳ ಹೆಸರೇ ಕುಮಾರಿ ಅಂತ ಅಂದ್ಮೇಲೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನೀವೇ ಹೇಳಿ ನೋಡೋಣ. ತಪ್ಪು ಒಪ್ಪು ನನಗದು ಗೊತ್ತಿಲ್ಲ, ನೀನು ಮಾತ್ರ ಮದುವೆ ಆಗ್ಬೇಕು. ಯಾರನ್ನ? ಕುಮಾರಿನ? ಇಲ್ಲ, ಅವ್ರು ಶಾಲಾ ಇಲ್ಲ. ಏನಪ್ಪ ನೀವು ಈ ಮುದುಕಿ ಕುಮಾರಿ ಅವರ ಅವ್ನು ಶಾಲಾ ಅಂತ ನೋಡಿ ಇಕ್ಕಿಂದ ಒಬ್ಬಕ್ಕೆ ಚಿಂತೆ ಸಾಕಾಗ್ಯದ. ಆಗಲ್ಲಪ್ಪ, ನಾ ಮುದುಕಿಯರ ಮದುವೆ ಆಗಂತ ಹೇಳಿಲ್ಲ, ನಾನು ಬೇರೆ ಹುಡುಗಿ ಹೋಗ್ತೀನಿ, ಅವಳು ಮದುವೆ ಆಗ್ತಿಲ್ಲಪ್ಪ ಅಂತ ಪರ್ಮಿಷನ್ ಕೇಳ್ತಾ ಇದ್ದೀನಿ ನಾನು. ತಾಯಿ ಯಾರು? ತಾಯಿ ಪ್ರೀತಿ ಎಂತದ್ದು ಅಂತ ಗೊತ್ತಿಲ್ಲದೆ ಪರದೇಶಿಯಾದ ತಾಯಿಯ ನೆನಪು ಬಾರದ ಹಾಗೆ ಬೆಳೆಸಿದ್ದೇನೆ. ಈಗ ನನ್ನ ಸ್ವಾರ್ಥಕ್ಕಾಗಿ ಮದುವೆ ನಾಳೆ ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದವಳು. ನಿಮಗೇನಾದ್ರೂ ತೊಂದರೆ ಆದರೆ ಅದನ್ನು ನೋಡಿ ತಡ್ಕೊಳ್ಳೋ ತಾಳ್ಮೆ ಇಲ್ಲಪ್ಪ ನನಗೆ. ತಡೆದುಕೊಳ್ಳೋ ತಾಳ್ಮೆ ನನಗಿದೆಯಲ್ಲಪ್ಪ. ನೋಡು, ಹೆಣ್ಣಿಲ್ಲದ ಮನೆ ಅದು ಮನೆ ಅಲ್ಲ. ಹೆಣ್ಣಿಂದಲೇ ಈಗ, ಹೆಣ್ಣಿಂದಲೇ ಪರ, ಹೆಣ್ಣಿಂದಲೇ ಸಕಲ ಸರ್ವಸ್ವ ಅಂತ ಬಲ್ಲವ್ರು ಹೇಳಿದ್ರೆ ಕೇಳಬೇಕು. ಅಲ್ಲೋ ನಿನಗೆ ಏನು ಕೊರತೆ ಆಗಿದೆ? ಮೇಲಾಗಿ 10 ತಲೆಮಾರು ಕೂತು ತಿಂದ್ರು ಕರ್ಕೊಳ್ಳೋಷ್ಟು ಸಂಪತ್ತಿಗೆ ನಮ್ಮ ಹತ್ರ ಇದೆ. ಆಗ ನಾನೇ ಬಿಟ್ಟಾಕಿ ಅದೇನದು ಸ್ನೇಹಿತ ಜೊತೆ ಕೂಡ್ಕೊಂಡೋದು ಏನೋ ಕ್ರಿಕೆಟು ಕಬಡ್ಡಿ ಖೋಖೋ ಅಂತ ಹೋಗ್ಬಿಡ್ತೀಯಪ್ಪ ಮಾರ. ಇನ್ನು ಮೇಲಿಂದ ಹುಡುಗಾಟಿಗೆ ಸ್ವಭಾವನೆಲ್ಲ ಬಿಟ್ಟಾಕಿ ಮದುವೆಯಾಗಿ ಮನೆ ಹಿಡಿಬೇಕನ್ನೋದು ಈ ನಿನ್ನ ತಂದೆಯವರ ಆಸೆ. ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ ನೀವು. ನಾನು ಮಾಡಿರುವ ಸ್ನೇಹ ಕ್ಷಣಿಕದ್ದಲ್ಲ, ಸ್ಥಿರವಾದದ್ದು. ಅಂಥ ವ್ಯಕ್ತಿಯೊಂದಿಗೆ ಅಪ್ಪಾಜಿ ನಾನು ಸ್ನೇಹ ಮಾಡಿದ್ದೀನಿ. ಅಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕೂಡಿದ ನಮ್ಮ ಸ್ನೇಹ ಬಾಂಧವ್ಯ ಇಂದಿಗೂ ಮರೆಯಲಾರದಂಗೊಳಿದೆ. ಮರೆಯಲಾರದ ಸ್ನೇಹ ಮನಸ್ಸಿಗೆ ನೋವು ತರುವ ಪ್ರಸಂಗವೂ ತಂದೊಡ್ಡುತ್ತಪ್ಪ. ನೀನು ಸ್ನೇಹಿತರು ಮಾಡ್ಕೊಳ್ಳಿಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ. ಮಡದಿಯಾದವಳು ಮನೆ ಒಳಗಿರಬೇಕು, ಸ್ನೇಹಿತರು ಮನೆ ಹೊರಗಿರಬೇಕು. ಅವರು ಆದರೆ ನಾವಿಬ್ರು ಒಬ್ಬರು ಮನೆಯವ್ರನ್ನ ಒಬ್ರು ನೋಡುವ ಮೊದಲೇ ನಮ್ಮಿಬ್ಬರ ಮನಗಳು ಒಂದು ಗೂಡಿವೆ. ಒಂದು ವೇಳೆ ಮಾಡಿಕೊಂಡ ಹೆಂಡತಿಯನ್ನಾದರೂ ಬಿಡ್ತೀನಿ, ಈ ನನ್ನ ಸ್ನೇಹ ಸಂಬಂಧ ಅಳಿಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅಳಿಯೋದು ಉಳಿಯೋದು ಅದು ಇದು ಏನು ಮಾತಾಡ್ತಾ ಇದ್ದೀನಿ ನಾನು? ಬೇಡ ಅಂತ ಹೇಳ್ತೀನಿ, ನೀನು ಬೇಕು ಅಂತ ಹೇಳ್ತೀನಿ, ಇಷ್ಟು ತಾನೇ? ಅದೆಲ್ಲ ಬೇಕಾಗಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಅಲ್ಲಪ್ಪ, ನಿಮ್ಮ ಮಾತಿಗೆ ನಾನು ಯಾವತ್ತು ವಿರುದ್ಧವಾಗಿ ನಡ್ಕೊಂಡು ಹಾಗಾದ್ರೆ ಇದೇ ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಎಂದು. ನಿಮ್ಮ ಇಷ್ಟ, ನಂದು ಏನು ಬಾ, ಏನಾಗ್ತದೆ? ಇಲ್ಲಪ್ಪ, ಸ್ವಲ್ಪ ತೋಟದ ನನ್ನ ಮಗ ಬಂಗಾರ ಇದ್ದಾಗ ನಾನು ಉಗುಳು ಹಾಕಿ ದಾಟೋದೇ ಇಲ್ಲ. ಇವನಂತರೂ ಒಳ್ಳೆಯವನೇ, ಆದರೆ ಈ ಮನೆಗೆ ಬರುವ ಸೊಸೆ ಯಾವ ರೀತಿ ಇರ್ತಾಳೋ ಏನು. ಕುಮಾರಿ, ಇವಳು ಇನ್ನೂ ಬಂದೇ ಇಲ್ಲ. ಇವಳಂತರೂ ವಯಸ್ಸಾದ್ರೂ ಕೂಡ ನಾ ಇನ್ನೂ ಮದುವೆ ಆಗ್ಬೇಕು ಹಂಬಲ ತುಂಬ ಇದೆ ಅವಳಿಗೆ. ಯಾರು ಸಿಗ್ತಾರೋ ಏನೋ ಅವಳ ಹಣೆ ಬರ. ಎದ್ದಿರೇನ್ರಿ ಮಾಮರ? ನೀವಿನ್ನೂ ಎದ್ದಿಲ್ಲ, ನಾನ ಬಂದು ಎಬ್ಬಿಸ್ಬೇಕಂತ ಮಾಡಿದ್ಯಾ? ಎದ್ದ ಮೇಲೆ ಏನು ಎಬ್ಸಕ್ಕೆ ನೀನು?
ಏನಿಲ್ಲ ದುರ್ಗವನು ಚಲೋ ಕಂಡು ಬಿದ್ಯಾ ನಮ್ಮ ಸಂಬಾಯ್ತರ ಮನಿತನಕ ಅದು ನಮ್ಮ ಕರ್ಮಕ್ಕ. ಹಂಗೆ ಯಾಕಂತೀರಿ ಮಾವರ? ಈ ಕುಮಾರಿ ಯಾರಿಗೂ ಗಂಟು ಬೆಳಕಲ್ಲ, ಅವರ ರಗಡ ಮಂದಿ ನನಗೆ ಗಂಟು ಬಿದ್ದಾಗ ಚಂದ್ರುಳು ಚಲವಿ ಸಿಕ್ಕಿ ಬಾ ಅಂತ ಎಕ್ಕೆ ಬಡಿತಿರ ನನಗ. ಲೇ ಮುಲಿಕೆ ಆಗಿದಿ, ವಯಸ್ಸಾಗೈತಿ ನನಗ, ಬಾಯಿ ಹಣ್ಣೆಲ್ಲ ಹೋದ್ರೆ ಬಿದ್ದಾವ್ ನೀನು. ಒಬ್ರು ಹಣ್ಣು ಸಾಕು 6 ಮಂದಿ ಹಣ್ಣಾಗತ್ತಿ. ವಯಸ್ಸಾಗೈತಿ ಒಂದು ದೌಡಿ ಅಲ್ಲಿ ಹೋದ್ರೆ ಏನಾಯ್ತು? ನಾನಿನ್ನು ಹೌದು ಕುಮಾರಿ ಅದಿನ್ನಿ. ಈ ನಿನ್ನ ಕುಮಾರಿ ತನಕಷ್ಟು ಬೆಂಕಿ ಹಚ್ಚ ಬಿಡು. ಲೇ ಸಣ್ಣ ಹುಡ್ರು ಮುಂದೆ ಹೋಗಿ ನಿಂತ್ರ ಇನ್ನೂ ಕುಮಾರಿ ಅದಿ ಅಂತ ಅವ್ರು ಯಾಕೆ ಕುದುರಿಸ್ತಿದ್ದಿ ನೋಡು. ಟೈಮ್ ಆಗಿ ಇಷ್ಟೊತ್ತಾತು, ಇನ್ನಾರು ಒಂದು ಕಪ್ ಚಾ ಇಲ್ಲ ಮನೆ ಬರುತ್ತೆ. ಚಾ ಕುಡುದಿಲ್ಲ? ಚಾಯ್ ಕುಡಿಯಕ್ ಹೋಗಿದ್ರಿ? ನಾವು ಬರುತ್ತನ ಹಾಲು ಕುಡಿಬೇಕಾಗಿತ್ತು. ಹಿಂಡಿ ಇಟ್ಟಿದ್ದನ ಹಾಲಿಲ್ಲಿ ಹಿಂಡ್ಕೋಬೇಕು. ಆ ಎಮ್ಮಿಲಿ ನಿನಗಿನ ಅಪೋಸಿಟ್ ಐತದು. ನೀ ಗಂಡಸರು ಬೇಕೈತೆ ಅದು ಗಂಡಸರು ಬೇಡ ಅಂತದು. ಗಂಡು ಮಕ್ಕಳು ಮದ್ಯಾಕೆ ಬರ್ತಾರೆ ಯಾಕಂದ್ರೆ ಅಂದಮೇಲೆ ಗಟ್ಟಿ ಮುಟ್ಟಿ ಹಾಕೊಳದೈತ್ರಿ ಸೌಕಾರ ಎಮ್ಮಿ. ಮಾತು ಬೆಳೆಸ್ಕೊತ ಮನ್ಯಾಗ ಕುಂತಾನೆ ಉತ್ತುರಿತದ ಲೋಗ ಕೆಲಸ ಮುಗಿಸ್ಕೊಡೋಕೆ ಏನು ದಾಡ್ಲಿಲ್ಲ. ಇನ್ ಮೇಲೆ ಮನೆಗೆ ಹೋಗ್ಕೊಂಡ್ ನೀನು ನೀನೇ ಮಕ್ಕೋಬೇಕಲ್ಲ. ಅಲ್ರಿ ನಾ ಇಲ್ಲ ನಿಮ್ಮ ಮಾತು ಕೇಳಿಲ್ಲ ಮಕ್ಕೋತೀನಿ. ನನ್ನ ನಿಟ್ಟಾಗ ಯಾವ ಸಟ್ಟ ಬಂದು ಪಟ್ಟರೆ ಮಾಡಿ ಹೋದಂದ್ರೆ ಅವ್ವಾ ಶೀಲಾನೇ ಸಂಪತ್ತು ಅಂತ ತಿಳ್ಕೊಂಡಿಕ್ ನಾನು. ಶೀಲಾ ಹೋಯ್ತಂದ್ರ ಇತ್ತು ಸಟ್ಟಂಗೆ ಇನ್ನೂ ಶೀಲ ಹೋಗತ್ತೆ. ಅದೇನ ನಿನ್ನ ಮುಖ ಒಂದು ಸಲ ಕನ್ನಡ ನೋಡ್ಕೊಂಡು ಈಗ ನೋಡ್ಕೊಂಡು ಬಂದೆ. ಆಹಾ ಬರೀ ಇವ ಮಾತದು. ನನ್ನ ಮಗ ಏನೋ ಸಿಟಿಗೆ ದಂಗ ಹೋಗ್ಬಿಟ್ಟ, ಏನೂ ತಿಂದಿಲ್ಲ, ಏನ್ರ ತಿಂಡಿಗಳನ್ನು ಮಾಡೋದು. ಸೌಕಾರ ನಿಮಗ ತಿಂಡಿ ಏನ್ ಮಾಡ್ಲಿ? ಯಾಕೆ ಹಂಗ ಕೇಳ್ರೆ ಆಗೋದಿಲ್ಲ ಅನ್ನೋದು. ಏನು ಮಾಡ್ತೀನಿ ನಿನ್ನ ಉಪ್ಪಿಟ್ಟು ಬಿಟ್ರೆ ಮತ್ತೇನು ಮಾಡಕ್ ಬರ ಹಂಗ ತಿಂತೀನಿ ನಾವು. ಹಿಂಗಾಗಿ ಹೋಗಿ ಉಪ್ಪಿಟ್ಟು ಮಾಡೋದು. ಉಪ್ಪಿಡಿ ಹುಳಿ ಮುಂದ್ ಮಾಡ್ಲೋ ಖಾರ ಮುಂದ್ ಮಾಡ್ಲೋ? ಯಾಕೆ ಬರೋಬ್ಬರಿ ಮಾಡಕ್ ಬರಂಗಿಲ್ಲ? ಹಂಗಲ್ರಿ ನಿಮ್ಮ ಹಿಡ್ತಾ ನನ್ನ ಸಿಕ್ಕೈತ್ರಿ ಮಾವಾರ. ನನ್ನ ಹಿಡಿತ ನಿನಗೆ ಸಿಗಾಕ ನೀ ನನಗೆ ಹತ್ತಿದಕ್ಕೆ ಹೊಂದಿದಕ್ಕೆ. ಓಯ್ ಏನ ಮೇಲೆ ಹಗಲೆಲ್ಲ ಮಾಮಾರನಾಗಿರ ನೀ ನನಗೆ ಕರಿ ಮನಸ್ಸಿತ್ತಂದ್ರೆ ಯಜಮಾನ್ರಿ ಅಂತ ಕರಿ ನನಗೆ. ನೀನ್ ಹೇಳಿದ ಹೆಚ್ಚ ನಾ ಕರೆದ ಹೆಚ್ಚ ಅಲ್ರಿ. ಮಾಡ್ಕೊಂಡು ಗಂಡುಗೆ ಯಜಮಾನ್ ಅಂತಾರ. ನೀವು ನನ್ನ ತಾಳಿನ ಕಟ್ಟಿಲ್ಲ, ಸಟ್ನ ಕಟ್ಟಲ್ಲ ತಾಳಿ. ಕಟ್ಟು ವಯಸ್ಸಿನಾಗ ನಿನ್ಗೆ ಯಾವ ಕಟ್ಟಾಕ ಒಲ್ಯ ಅಂತಾನ. ಇನ್ ಯಾವ ಹುಡ್ಕಾಡ್ಬೋದು ಮೊದಲು ಕೇಳ್ತಿದ್ದ ನಿನಗೆ ಅಂದ್ರ ನನ್ನ ತಾಳಿ ಭಾಗ್ಯನೇ ಇಲ್ಲ ಅಂತ ಅದನ್ನ ನನ್ನ ಬೈದ್ರೆ ಕೇಳ್ತೀನಿ. ಉಪ್ಪು ಹುಳಿ ತಿಂದೆ ಹಾಕಿ ಕೇಳ್ಬೇಕಾಗತ್ತೆ. ಸಾಕು ಸಾಕು ಮಾತು ಸಾಕಿಲ್ಲ. ಹೋಗಿ ಕೆಲಸ ಮುಗಿಸು. ನಾ ಹಿಂಗೆ ಹೋಗಿ ಇಲ್ಲಿ ಹೋಗೋದಕ್ಕೆಲ್ಲ ರೆಡಿ ಇರ್ಬೇಕು. ಕಡಿಮೆ ಇತ್ತು ಜಾಡ್ ಹೊಂದ ಬಿಡ್ತು ಹುಚ್ಚ. ಒದಿತಾರ ಒಂದಿನ ಒದಿಲಿಲ್ಲ. ಈ ಕುಮಾರಿಗೆ ಹಣ್ಣು ಮಾಡಿಲ್ಲ, ಬರೇ ಮಾತಾಯ್ತು. ಏನನ್ರಿ ನಮ್ಮ ಸೌಕರ್ಯ ಇಷ್ಟ ಸಿದ್ಧ ಇದ್ರು ನೋಡಾಕ ಚಂದ್ರ ಹುಣ್ಣಿಮೆ ಚಂದ್ರ ಕಣ್ಣಾಗ ಕಾಣ್ತಾರ. ಹುಣ್ಣಿಮೆ ಕಪ್ಪ ಚುಕ್ಕಿಗಲ್ಲ ಜನರ ಕಪ್ಪ ಚುಕ್ಕಿಗಲ್ಲ ಜನರ ಎಷ್ಟು ದಿನ ಆಯ್ತು ನಿನ್ನ ಭೇಟಿಯಲ್ಲಿ. ಈ ನಿನ್ನ ಮುಖ ನೋಡ್ಲಿಲ್ಲ ಅಂದ್ರೆ ನನಗೆ ನೆಮ್ಮದಿ ಇರೋದಿಲ್ಲ ಕಣ. ನನಗೂ ಅಷ್ಟೇ. ರಕ್ತ ಸಂಬಂಧಿಗಳು ನಾವು ಒಂದೇ ಇದ್ರು ಸ್ನೇಹ ಸಂಬಂಧ ನಮ್ಮಿಬ್ಬರನ್ನು ಒಂದು ಮಾಡಿದೆ. ಇರ್ಲಿ, ನಿಮ್ ತಂದೆಯವರು ಹೇಗಿದ್ದಾರೆ? ಚೆನ್ನಾಗಿದ್ದಾರಪ್ಪ. ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೋ? ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಹೌದು, ನಿಮ್ ತಂದೆಯವರು ನಿನ್ನ ಮದುವೆ ವಿಚಾರ ನಡೆಸಿದ್ದಾರೋ ಇನ್ನೂ ಇಲ್ವೋ? ವಿಚಾರ ನಡೆಸೋದೇನ್ ಬಂತು, ಮದುವೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಅಪ್ಪ ತುಂಬಾ ಸಂತೋಷ ಆಯ್ತು ನೋಡಿ ಸುದ್ದಿ ಕೇಳಿ. ನಾನು ಮದುವೆ ಆಗೋದನ್ನ ಕೊಂಡು ಸಂತೋಷ ಪಟ್ರೆ ನಿನ್ನ ಮದುವೆನೂ ವಿಜಯ್. ಯಾವುದಕ್ಕೂ ಕಂಕಣ ಭಾಗ್ಯ ಇರೋದು ಕೂಡಿ ಬರ್ಬೇಕಲ್ಲಪ್ಪ. ನಂದೊಂದು ಆಸೆ ಇತ್ತು ಕಣ. ಏನ್ ಹೇಳೋ? ಸೋಲಿಲ್ಲದ ಸರದಾರರು ಈ ಅಜಯ್ ವಿಜಯ್ ಎಂದು ನಮ್ಮನ್ನು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸನ್ಮಾನಿಸಿದ್ರು. ಅಂದಿನಿಂದ ಮತ್ತೊಮ್ಮೆ ನಾವು ಸ್ಟೇಡಿಯಂಗೆ ಹೋಗಿಲ್ಲ, ಕ್ರಿಕೆಟ್ ಆಡಿಲ್ಲ. ಅವ್ರು ಕೊಟ್ಟ ಬೆಳ್ಳಿ ಕಡಗ ಕಳೆದಿಲ್ಲ, ನಮ್ಮಿಬ್ಬರ ಸ್ನೇಹ ಅಳದಿಲ್ಲ. ಅದು ಅಳಿಯೋದಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲ ಅಜಯ್. ಗೆದ್ದು ತಲೆ ಎತ್ತಿದವರು ನಾವು. ನಮ್ಮಿಬ್ಬರಲ್ಲಿ ಒಬ್ಬರು ಸೋತು ತಲೆ ತಗ್ಗಿಸುವ ಪ್ರಸಂಗ ಬರಬಾರ್ದು. ನಮ್ಮ ಸ್ನೇಹ ಸ್ಥಿರವಾಗಿ ಉಳಿಬೇಕು. ನಮ್ಮ ಸ್ನೇಹ ಸ್ಥಿರವಾಗಿ ಉಳಿಬೇಕಂದ್ರೆ ನಮ್ಮಿಬ್ಬರು ಮದುವೆ ಒಂದೇ ಹಂದರದಲ್ಲಿ ನಡೆದು. ಇದೊಂದು ಮಾತು ಬಿಟ್ಟು ನಿನ್ನ ಸ್ನೇಹಕ್ಕಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳು. ಆದ್ರೆ ಈ ಮದುವೆ ಮಾತಿಗೆ ನನ್ನ ಹತ್ರ ಒಪ್ಪಿಗೆನೆ ಕೇಳಬೇಡ. ಹಾಗಾದ್ರೆ ನಮ್ಮ ಸ್ನೇಹಕ್ಕೆ ನೀನು ಕೊಟ್ಟ ಬೆಲೆ ಏನು? ಸ್ನೇಹಕ್ಕೆ ಬೆಲೆ ಕೊಟ್ಟಂತೆ ಜನ್ಮ ಕೊಟ್ಟ ತಾಯಿ ಮಾತಿಗೂ ಬೆಲೆ ಕೊಡಬೇಕಲ್ಲ. ನಿನ್ನ ಮಾತಿನ ಅರ್ಥ ಏನಿಲ್ಲ ಕಣ, ನನ್ನ ತಂಗಿಯರ ಮದುವೆ ಆಗುವವರೆಗೂ ನನ್ನ ಮದುವೆಗೆ ನಮ್ಮ ತಾಯಿ ಒಪ್ಪಿಗೆ ಕೊಡೋದಿಲ್ಲಪ್ಪ. ನನಗೂ ಇಷ್ಟ ಇರಲಿಲ್ಲ ಕಣ. ಮನೆಯಲ್ಲಿ ತಂದೆಯವರ ಒತ್ತಾಯ ಮಾಡಿದ್ದು ಒಳ್ಳೇದಾಯ್ತು. ಯಾಕಂತೀಯ? ಯಾಕಂತ ಕೇಳ್ತಾ ಇದೆಯಲ್ಲ,
ನಿನಗೆ ಅಕ್ಕ ತಂಗಿ ತಾಯಿ ಅಂತ ಯಾರೂ ಇಲ್ಲ. ನಿಮ್ಮ ಮನೆತನದ ಜವಾಬ್ದಾರಿಗೆ ಒಂದು ಹೆಣ್ಣು ಜೀವ ಅವಶ್ಯವಾಗಿ ಬೇಕು. ಆಯ್ತು ನಡೆಯೋ, ಬಹಳ ದಿನಕ್ಕೆ ಭೇಟಿಯಾಗಿದೆ. ಇವತ್ತಾದ್ರೆ ನಮ್ಮ ಮನೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಂತೆ. ಇವತ್ತು ಬೇಡ ಅದೇ, ಭತ್ತದ ಬೆಳೆಗೆ ಹೊಡೆಯೋದಕ್ಕೆ ಔಷಧಿ ತೆಗೆದುಕೊಂಡು ಬೇಗನೆ ಬಂದ್ಬಿಡಂತ ಅಮ್ಮ ಹೇಳ್ತಾಳೆ. ಮೇಲಾಗಿ ನಾನು ಲೇಟಾಗಿ ಹೋದ್ರೆ ಅಲ್ಲಿ ಯಾರು ಸರಿಯಾಗಿ ಕೆಲಸನೇ ಮಾಡೋದಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ, ಇನ್ನೊಂದ್ಸಲ ಬಂದಾಗ ಖಂಡಿತ ಬರ್ತೀನಿ ಆಯ್ತಾ? ಖಂಡಿತವಾಗ್ಲೂ ನನ್ನ ಮದ್ವೆಗೆ ನೀನು ಬರಲೇಬೇಕು. ನೀ ನನ್ನ ಜೀವದ ಗೆಳೆಯ ಕಣೋ. ನೀನು ಬೇಡ ಅಂದ್ರು ಒಂದು ವಾರ ಮುಂಚಿತವಾಗಿ ಬರ್ತೀನಿ ಆಯ್ತಾ? ಹೌದು, ನಿನ್ನ ಮದುವೆ ಡೇಟಿ ಯಾವಾಗಂತ ಹೇಳಿಲ್ಲ? ಮುಂದಿನ ತಿಂಗಳು 21ಕ್ಕೆ ನನ್ನ ಮುಹೂರ್ತ. 21? ಹೌದು, 18ಕ್ಕೆಲ್ಲ ನೀ ಈ ಊರಿಗೆ ಬರಬೇಕು. ಸಾರಿ ಅಜಯ್, ಇನ್ನೊಂದು ವಾರ ಕಳೆದುಕೊಂಡು ನನ್ನ ತಂಗಿಯ ಲಗ್ನ ಪತ್ರಿಕೆ ನಿನಗೆ ಕೊಟ್ಟು ಒಂದು ದಿನ ನಿಮ್ಮ ಮನೆಯಲ್ಲಿದ್ದು ನಿನ್ನನ್ನು ನಮ್ಮೂರಿಗೆ ಕರೆದುಕೊಂಡು ಹೋಗಿ ಪ್ರಾಣ ಸ್ನೇಹಿತನ ಕಣ್ಣೆದುರಿನಲ್ಲಿ ನನ್ನ ತಂಗಿಯ ಕಲ್ಯಾಣ ಕಾರ್ಯ ಮಾಡ್ಬೇಕಂತ ಆಲೋಚನೆ ಮಾಡಿದ್ದೆ. ಆದ್ರೆ ಯಾಕೋ ಯೋಚನೆ ಮಾಡಿದ್ರಿ? ನಿನ್ ತಂಗಿ ಮದುವೆಗೆ ನಾನು ಖಂಡಿತವಾಗ್ಲೂ ಬರ್ತೀನೋ? ನೀನು ಬರ್ತೀನಂದ್ರು ಬರ್ಲಾರ್ದಂಥ ಪ್ರಸಂಗ ತಂದೊಡ್ಡಿದ್ದಾನೆ ಆ ವಿಜಯ್. ಅಂದ್ರೆ ನಿನ್ನ ಲಗ್ನದ ದಿನವೇ ನನ್ನ ತಂಗಿಯ ಮದುವೆ. ಹೇಳು, ಗುರುತಿಸಿದ ಮುಹೂರ್ತ ಮುರಿದು ನಿನ್ನ ಮದುವೆಗೆ ಬರಲು ಅಥವಾ? ಅವಳು ನಿನಗಷ್ಟೇ ತಂಗಿ ಅಲ್ಲ ಕಣ, ನನಗೂ ತಂಗಿನೇ. ಆದ್ರೆ ಜೀವದ ಗೆಳೆಯರು ನಗನಗುತ್ತಾ ಒಂದೇ ಹಂದರದಲ್ಲಿ ಕುಂದ್ರೋ ಭಾಗ್ಯ ನನಗಿಲ್ಲ. ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಜೀವನದಲ್ಲಿ ನಿನಗೆ ಎಂಥದ್ದೇ ಕಷ್ಟ ಬಂದ್ರು ನಿನಗೊಬ್ಬ ಈ ಸ್ನೇಹಿತನಿದ್ದಾನೆ ಅನ್ನೋದನ್ನ ಮರಿಬೇಡ. ಅಜಯ್, ನಿನ್ನಂತ ಸ್ನೇಹಿತನ ಪಡೆಯೋದಕ್ಕೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಕನ್ಸುತ್ತೀನಿ. ನಿನ್ನಂಥವನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾವುದೋ ಜನ್ಮದಲ್ಲಿ ತಂದೆ ಮಗ ಆಗಿರಬಹುದು, ಅಣ್ಣ ತಮ್ಮ ಆಗಿರಬಹುದು, ಅಥವಾ ಒಬ್ಬ ರೈತನಿಗೆ ಆಸರಿಯಾಗಿ ದುಡಿದ ಜೋಡೆತ್ತುಗಳಾಗಿರಬಹುದು. ಈ ಜನ್ಮದಲ್ಲಿ ಸ್ನೇಹಿತರಾಗಿದ್ದೀವಿ. ಆದ್ರೆ ಈ ನಮ್ಮ ಸ್ನೇಹ ಬಾಂಧವ್ಯವನ್ನ ಅದಾವ ರೀತಿ ಮುಕ್ತಾಯ ಮಾಡ್ತಾನೋ ಹೋಗ್ಲಿ ಬಿಡ, ಅದಕ್ಕೆ ಯಾಕೋ ಎಷ್ಟು ಫೀಲ್ ಮಾಡ್ಕೋತೀಯ? ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನನ್ನ ತಂಗಿ ಮದುವೆ ಆದ ತಕ್ಷಣ ನಿಮ್ಮ ಮನೆಗೆ ಬಂದು ಗಂಡ ಹೆಂಡತಿ ಭೇಟಿಯಾಗಿ ವಿಶ್ ಮಾಡಿ ಹೋಗ್ತೀನಿ. ನನಗೆ ಟೈಮ್ ಆಗ್ತಾ ಇದೆ, ನಾನು ಬರಲ್ಲ. ಬಾಯ್. ಎಂತಿಂತ ಪ್ರಸಂಗ ಬರ್ತಾವಲ್ಲ ಮಾನವನ ಜೀವನದಲ್ಲಿ. ಎಲ್ಲವೂ ನಾವು ಅಂದುಕೊಂಡಂಗ ನಡೆದಿದ್ರೆ ಆ ದೇವರು ಅನ್ನೋ ಶಕ್ತಿಗೆ ಯಾರು ತಲೆನೇ ಬಾಗ್ತದೆ.